ಆಗಲ್ಲ ಅಂತಿತ್ತು. ಈಗ ಸಿದ್ದರಾಮಯ್ಯ ಬಿಡಲ್ಲ ಅಂತಿತ್ತು. ಅಂತಿಮವಾಗಿ 2 ವರ್ಷದಲ್ಲಿ CM ಆಗ್ತಿದ್ದಾರೆ. ಯತ್ನಾಳ್ ಅವ್ರನ್ನ ಚೇಂಜ್ ಮಾಡ್ಬೋದಾ? ಈಗ ಯತ್ನಾಳ್ ಅವ್ರು ಏನಾದರೂ ಮನಸ್ಸು ಬದಲಾಯಿಸ್ಕೊಂಡು ಮುಂದಿನ ದಿನಗಳಲ್ಲಿ 28ಕ್ಕೆ CM ಆಗೋದಕ್ಕೆ BJPಗೆ ಮರಳೋದು ಅಥವಾ ಬೇರೆ ಯಾವ್ದಾದ್ರು ನಿರ್ಣಯ ತಗೊಳ್ಬೋದು ಸರ್? ಈಗ ನೋಡಿ, 2028ಕ್ಕೆ ಯಾರ್ಯಾರು ಜ್ಯೋತಿಷಿಗಳು ಹೇಳ್ತಾರೆ, ಜ್ಯೋತಿಷಿಗಳು ಅವರು ಎಲ್ಲ ಸ್ವಲ್ಪ ಪೇಡ್ ಇರ್ತಾರೆ. ಅವ್ರಿಗೆ ಹೆಚ್ಚು ದುಡ್ಡು ಕೊಟ್ಟ ಕೂಡಲೇ ಸೂರ್ಯಚಂದ್ರವರೆಗೆ ಇವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳ್ತಾರೆ. ಅಲ್ರಿ, ಸೂರ್ಯಚಂದ್ರವರೆಗೆ ಹೆಂಗಿರ್ತಾರೆ ಅಂದ್ರೆ ಅವ್ರು ನಾಳೆ ಕ್ಯಾನ್ಸರ್ ಆಗಿ ಸಾತ್ರೆ ಹಂಗೆ, ಅದು ನನ್ನ ಕಡೆ ಇಲ್ಲ. ಆದರೆ ಸೂರ್ಯಚಂದ್ರ ಅಂತ ನಾ ಹೇಳಿದ್ದೆ ಅಂತ ಹೇಳ್ತಾರೆ. ಬಟ್ನೆ ಮುಖ್ಯಮಂತ್ರಿ ಇದ್ದಾಗ ಸತ್ರು ಏನು ಹೇಳ್ತಾರೆ ಅವರು, ನಾ ಹೇಳಿದ್ದೆ, ಆದರೆ ಆಯುಷ್ಯ ನನ್ನ ಕೈಗಿಲ್ಲ. ಅದು ಬ್ರಹ್ಮ ಬರೆದಿದ್ದು, ಬ್ರಹ್ಮ ಲಿಖಿತ, ಅದಕ್ಕೆ ನಾನು ಅದಕ್ಕೆ ಸಂಬಂಧ ಇಲ್ಲ. ಆದರೆ ಜೀವಂತಿದ್ದರೆ ಸೂರ್ಯಚಂದ್ರವರೆಗೆ ಆ ಜ್ಯೋತಿಷಿಗಳೇನು ಬಿಡ್ರಿ, 5 ಲಕ್ಷ ಕೊಟ್ಟರೆ ಒಂದು ಜ್ಯೋತಿಷಿ, 10 ಲಕ್ಷ ಕೊಟ್ಟರೆ ಮತ್ತೊಂದು ಜ್ಯೋತಿಷಿ. ಈಗ ಕಾಂಪಿಟೇಷನ್ ಮಾಡಕತ್ತಾರೆ. ನಾನು ನಾನು ಭವಿಷ್ಯ ಹೇಳಿದ್ದೆ, ನೀನು ಭವಿಷ್ಯ ಯಾರು ಹೇಳಿದ್ರು ಏನೋ. ಆ ಜ್ಯೋತಿಷಿಗಳ ಹಣೆ ಬರ ನಮಗೆ ನಗು ಬರ್ತೈತೆ. ಅವರು ಅಲ್ಲಿನ ಸ್ವಾಮಿಗಳು ಸಹ ಸ್ಪರ್ಧೆಗಿಳಿದಿದ್ದಾರೆ. ಹೋಗಿ ತುರಾಯಿ ಹಾರ ಕೊಟ್ಟು ಅದೆಲ್ಲ ನೋಡಿಬಿಟ್ರೆ ಏನೂ ಉಳಿದಿಲ್ಲ. ನಾವು ರಾಜಕಾರಣಿಗಳನ್ನ ಅಟ್ಟೆ ಬೈಬಾರ್ದು. ಎಲ್ಲರನ್ನೂ ಈಗ ಎಲ್ಲ ವರ್ಗದಲ್ಲಿ ಅಂಥವ್ರು ಕೂಡ್ಬೇಕಾರೆ. ಯತ್ನಾಳ ನಮ್ಮದಂತ್ರ ಹಿಂಗೆ ನಡೆ ನೋಡ್ರಿ. ನಮ್ಮದು ನಡೆ ಮೊನ್ನೆ ರಾತ್ರಿ ಸಿದ್ದರಾಮಯ್ಯನವ್ರು ಕೂಡ ಇದ್ದರು. ಬೆಳಿಗ್ಗೆ ಎಲ್ಲರೂ DK ಶಿವಕುಮಾರ್ ಕೂಡ ಅದಾರ. ಪಾಪ ಸಿದ್ದರಾಮಯ್ಯನವ್ರು ಒಬ್ಬರೇ ಕೂತ್ಬಿಟ್ಟಾರೆ ಮನ್ಯಾಗ ಸೋಫಾ ಮೇಲೆ. ಎಲ್ಲರೂ DK ಶಿವಕುಮಾರ್ ಮನೆಯಾಗ ಅದಾರ ಎಲ್ಲರೂ ಅತ್ಯಂತ. ಆದರೆ ಈ ಸಲ ಭಾಳ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಯಾರ ನಮ್ಮ ಸಚಿವರುಗಳು. ಲೇಖನಗಳನ್ನು ಬರೆದಾರ ಪತ್ರಿಕೆಯಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಸಿದ್ದರಾಮಯ್ಯನವರ ಕಾಲ ಸುವರ್ಣ ಯುಗ, ಹಿಂದುಳಿದವರಿಗೆ ಒಂದು ಅರೆಯಾಟೆಲ್ಲ ಬರೀತಿರಲ್ಲ, ಗಟ್ಟಿಯಾಗಿ ಹೈಕಮಾಂಡಿಗೆ ಹೇಳಿಬಿಟ್ರೆ ಮುಗಿದು ಹೋಯ್ತದೆ. 35-37 ಮಂದಿ ಸಹಿ ಮಾಡಿ ಕೊಟ್ಟರಲ್ಲ, ಸಿದ್ದರಾಮಯ್ಯ ಚೇಂಜ್ ಮಾಡಿರ್ತಾರೆ. ಅವರು ಅಹಿಂದಾನೂ ಹೋಯ್ತು. ಅಹಿಂದಾನವರೇ ಅಹಿಂದ ಮುಖ್ಯಮಂತ್ರಿನ ತೆಗೆದು, ಇಲ್ಲಿ ಅಷ್ಟೇ ಅಹಿಂದ ತೆಗಿಲಿಲ್ಲ, ಇಡೀ ದೇಶದಲ್ಲಿ ಎಲ್ಲ ಅಹಿಂದ ಮುಖ್ಯಮಂತ್ರಿಗಳು ಮನೆಗೆ ಹೋದರು. ಎಲ್ಲರೂ ಮೇಲ್ಜಾತಿಯವರು ತೇನು ಕರಿತೀರಿ, 4 ರಾಜ್ಯದಾಗ ಅದ ಕಾಂಗ್ರೆಸ್, 4 ಕಡೆ ಮೇಲ್ಜಾತಿಯವರು ಅದಾರ. ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇರ್ತಾರೆ, ಗಗನಯಾನಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು, ಕ್ರಿಕೆಟ್ ಆಡಬೇಕಾದ್ರೂ ಮೀಸಲಾತಿ ಬೇಕು, ಮತ್ತೇನ್ರಿ ಅದೇ ಹಾಕಿ ಆಡ್ಲಕ್ಕೂ ಮೀಸಲಾತಿ ಬೇಕು. ಮತ್ತು ಇಲ್ಲಿ ಮೀಸಲಾತಿನೇ ಕಾಂಗ್ರೆಸ್ನಾಗಿಲ್ಲಲ್ಲ, ಇನ್ನೇನು ಯಾವ ಮೀಸಲಾತಿ ಕೊಡೋರದ? ಸ್ವರ್ಗಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು. ಅದೊಂದು ಉಳಿದಿದೆ ನಮ್ಮ ರಾಹುಲ್ ಗಾಂಧಿ. ಥ್ಯಾಂಕ್ ಯು ಸರ್.